ಈ ಜವಾಬ್ದಾರಿ ತಗೊಂಡಾಗ ಆಮೇಲೆ ತಗೊಂಡಂಥ ಒಂದು ಟಾಪ್ 5 ನಿರ್ಧಾರಗಳು ಯಾವುದು? ಅದರ ಇಂಪ್ಲಿಮೆಂಟೇಷನ್ ಯಾವ್ದ್ಯಾವ್ದು ಮಾಡಿದ್ರಿ? ವಿಸಿಟಿಂಗ್ ಕಾರ್ಡ್ ಹೊಡೆಸ್ಬಾರ್ದು. ಎಲ್ಲೂ ನಮ್ಮದು ಈ ಫ್ಲೆಕ್ಸ್ ಪ್ಲಕಾರ್ಡ್ಗಳನ್ನ ಹಾಕ್ಬಾರ್ದು. ನಮ್ಮ ಫೋಟೋಗಳು ಹಾಕಿ ಹುಟ್ಟುಹಬ್ಬದ ಸ್ವಾಗತನ ಇನ್ನೊಂದು ನನ್ನ ಜೀವನದಲ್ಲೇ ಹಾಕ್ಸಿಲ್ಲ ನಾನು. ಯಾರೋ ಈ ನನ್ನ ರಾಜಕೀಯ 36 ವರ್ಷ ರಾಜಕೀಯದಲ್ಲಿ ಒಂದೋ ಎರಡು ಯಾರೋ ಸ್ನೇಹಿತರು ಹಾಕ್ಬಿಟ್ಟಿರ್ಬೋದು ಅಷ್ಟೇ. ಅದು ಬಿಟ್ಟರೆ ಖಂಡಿತ ನಾನು ಆ ಫ್ಲೆಕ್ಸ್ಗೆ ದುಡ್ಡು ಖರ್ಚು ಮಾಡಿಲ್ಲ, ನಾನು ಹಾಕಿಲ್ಲ. ಬಟ್ ಚೆನ್ನಾಗಿ ಗುರ್ಸೋದು ನಾನು ಹಂಗೆ ಗುರುತಿಸ್ಕೊಳ್ಳೋದು ರೀತಿಲಿ ಕೆಲಸ ಮಾಡಿದ್ದೀನಿ. ಕಸದ ಪಾಯಿಂಟ್ಸ್ಗಳ್ನೊಂದು ಹೆಚ್ಚಿದ್ವಿ. ಮತ್ತು ಯಾರೂ ನಮ್ಮ ಹತ್ರ ಬರಬಾರ್ದು, ನಾನೇ ಅವ್ರ ಹತ್ರ ಹೋಗಿ ಕೆಲಸ ಮಾಡೋವಂಥದ್ದು. ಫೋನಲ್ಲೇ ಕೆಲಸ ಆಗಬೇಕು. ಅವ್ರನ್ನು ನಾನು ಪ್ರತಿಯೊಬ್ಬರಿಗೂ ಹೇಳಿದ್ದೆ. ನಾನು ವಾಟ್ಸಪ್ ಗ್ರೂಪ್ ಮಾಡಿದ್ದೆ, ಒಂದು ಅಲ್ಲಲ್ಲಿ ಅಸೋಸಿಯೇಷನ್ಗಳದು ಏರಿಯಾ ವೈಸಲ್ಲಿ ವಾಟ್ಸಪ್ ಗ್ರೂಪ್ ಮಾಡಿದ್ದೆ, ಅಸೋಸಿಯೇಷನ್ಸ್ಗಳಿತ್ತು. ಸೊ ಅವ್ರು ಕಂಪ್ಲೇಂಟ್ಸ್ ಹಾಕೋರು, ಜೊತೆಗೆ ಫೋನ್ ಮಾಡಿ ಹೇಳೋರು ಈ ಥರ ಇದೆ ಅಂತ. ನಾನು ಆ ಫೋನಲ್ಲೇ ಆ ಕೆಲಸ ಇವತ್ತು ಕೂಡ ಫೋನಲ್ಲೇ ಕೆಲಸ ಮುಗಿಸ್ಬಿಡ್ತೀನಿ. ನನ್ನ ಥಾಟ್ ಏನಪ್ಪ ಅಂದರೆ, ಯಾರೊಬ್ರು ಇನ್ವಿಟೇಷನ್ ಕೊಡೋಕ್ಕೆ ಬರ್ತಾರೆ ಅಂದರೂ ಕೂಡ ವಾಟ್ಸಪ್ ಮಾಡಿ ಟೈಮ್ ವೇಸ್ಟ್ ಅದು ಮಾಡೋದು ಬೇಡ ನನಗೋಸ್ಕರ. ನಾನು ಖಂಡಿತ ಮದುವೆ ಅಟೆಂಡ್ ಮಾಡ್ತೀನಿ, ಕಾರ್ಯಕ್ರಮನ ಅಟೆಂಡ್ ಮಾಡ್ತೀನಿ ಅನ್ನೋದು ದೃಷ್ಟಿ. ಯಾಕಂದರೆ ಈ ಸಮಯ ಅಂದರೆ ಎಲ್ಲರಿಗೂ ಇಂಪಾರ್ಟೆಂಟೆ. ಒಬ್ಬ ಸಣ್ಣ ಕೆಲಸಗಾರರಿಂದ, ತಳಮಟ್ಟದ ಕೆಲಸಗಾರರಿಂದ ಹಿಡಿದು ಟಾಪ್ ಮೋಸ್ಟ್ ಒಬ್ಬ ದೊಡ್ಡ ವ್ಯಕ್ತಿಗೂ ಸಮಯ ಮೋಸ್ಟ್ ಇಂಪಾರ್ಟೆಂಟ್. ಸೊ ಆ ಸಮಯದ ವ್ಯಾಲ್ಯೂ ತಿಳ್ಕೊಂಡಾಗ ನಾವು ಈ ಕೆಲಸ ಎಲ್ಲ ಮಾಡಬೇಕಾಗ್ತದೆ. ನಾನು ಕಾರಲ್ಲೇ, ನನ್ನ 2 ವೀಲರಲ್ಲೇ ಸೀಲು 2-3 ಮಾಡಿಸಿ ಇಟ್ಬಿಡ್ತಾ ಇದ್ದೆ. ಸಣ್ಣ ಪುಟ್ಟ ಸರ್ಟಿಫಿಕೇಟ್ಗಳಿಗೆ ಸೀಲು ಸಿಗ್ನೇಚರ್ ಕೇಳೋರು, ಅದಕ್ಕೆ ಬಂದು 10 ನಿಮಿಷ ಅರ್ಧ ಗಂಟೆ ಕಾಯೋ ಅಂಥದ್ದು ಇರುತ್ತೆ ಪರಿಸ್ಥಿತಿಗಳು ನಾನು ನೋಡಿದ್ದೆ ಬೇರೆ ರಾಜಕಾರಣಿಗಳಾದ್ರೆ. ಸರ್ ನಾನು ಅದು ಯಾವುದೇ ಕಾರಣಕ್ಕೂ ಇದನ್ನೆಲ್ಲ ಮಾಡಬಾರ್ದು. ಅವ್ರು ಕೇಳಿದ್ರೆ ಅಲ್ಲೇ ಹೋಗೊಂದು ಸೀಲು ಸಿಗ್ನೇಚರ್ ಹಾಕ್ಕೊಟ್ಟು ಆ ಕೆಲಸ ಅಲ್ಲಿ ಸಣ್ಣದಾಗೆ ಮುಗ್ದೋಗ್ಬಿಡ್ಬೇಕು. ಅದು ಸಣ್ಣ ಕೆಲಸ, ಅದನ್ನು ದೊಡ್ಡದಾಗಿ ನಾನು ಪ್ರಮೋಷನ್ ಮಾಡ್ಕೊಳ್ಳೋವಂಥದ್ದು ಮಾಡಬಾರ್ದು ಅನ್ನೋ ಇಂಟೆನ್ಷನ್ ಅದನ್ನು ನಾನು ಮಾಡಲಿಲ್ಲ. ಸೊ ಮಾರ್ನಿಂಗ್ ಎಲ್ಲ ಒಂದು ಸೈಕಲಲ್ಲಿ ವಾಕ್ ಹೋಗ್ತಾ ಇದ್ದೆ. ಅಲ್ಲೇ ಕಷ್ಟ ಸುಖಗಳು ಯಾರೋ ಏನೋ ನಾರ್ಮಲಾಗಿ ನಮ್ಗೆ ಬರ್ತಾ ಇದ್ದಿದ್ದೆ, ಕಸ ಇದೆ, ಲೈಟ್ ಇಲ್ಲ, ನೀರಿಲ್ಲ, ಸ್ವಲ್ಪ ಈ ರಸ್ತೆ ರಿಪೇರಿ ಮಾಡಿಸಿ ಅನ್ನೋದು. ಅದನ್ನೆಲ್ಲ ಸಾಮಾನ್ಯವಾಗಿ ಅಟೆಂಡ್ ಮಾಡ್ತಾಯಿದ್ರೆ, ಅದ್ರ ಜೊತೆಗೆ ಏನೋ ಅವರ ಪರ್ಸ್ನಲ್ ಕಷ್ಟ ಸುಖಗಳು ಹೇಳೋರು. ನಮ್ಮ ಕೈಲಾಗಿದ್ದರೆ ನಾವು ಅದನ್ನು ಮಾಡ್ತಾಯಿದ್ವಿ, ಇಲ್ಲ ಒಂದು ಸಜೆಷನ್ ಕೊಡೋ ಅಂಥ ಒಂದು ಸಮಯ ಅವ್ರಿಗೆ ಕೊಟ್ಟಿದ್ದೀನಿ. ನಿಮ್ಮ ಈ ಕಾರ್ಪೊರೇಟರ್ ಆಗಿದ ತಕ್ಷಣ ನಿಮ್ಮ ಸ್ನೇಹಿತರುಗಳಿದ್ರಲ್ಲ, ಅವರೆಲ್ಲರೂ ಕೂಡ ಈ ಕೆಲಸ ಮಾಡಿದ್ರಲ್ಲ, ಅವರೆಲ್ಲ ಏನು ಹೇಳ್ತಿದ್ರು ಅಂತ? 5 ವರ್ಷದಲ್ಲಿ ನಿಮ್ಮ ಜೊತೆ ಇದ್ದಾಗ, ಅಂದರೆ ಚುನಾವಣೆ ಕೆಲಸ ಮಾಡಿರ್ತಾರೆ, ಅದಾಗ ಆಮೇಲೆ ಕಾರ್ಪೊರೇಟರ್ ಆಗಿ ನೋಡಿರ್ತಾರೆ, ಅವ್ರು ಏನು ಹೇಳ್ತಾರೆ ನಿಮ್ಮ ಬಗ್ಗೆ? ಖಂಡಿತ ಇವತ್ತು ಕೂಡ ಅವರೇನು ನನ್ನ ಅವತ್ತು ನಾನು ಹೆಂಗಿದ್ನೋ ಇವತ್ತು ಅದೇ ಥರನೇ. ಅವರು ಯಾರೂ ನನ್ನನ್ನು ಒಬ್ಬ ಕಾರ್ಪೊರೇಟರ್ ಆಗಿದ್ದೀನಿ, ನಿಮ್ಗೆ ಅಧಿಕಾರ ಇದೆ ಅಂತ ಅವರು ಯಾರೂ ನನ್ನನ್ನು ರೀತಿಲಿ ನೋಡಿಲ್ಲ. ನನಗೂ ಅಧಿಕಾರ ಇದೆ ಅಂದ್ಬಿಟ್ಟು ನಾನು ಎಲ್ಲೂ ಅದನ್ನು ದುರುಪಯೋಗವನ್ನು ಪಡಿಸ್ಕೊಳ್ಳಿಲ್ಲ. ನಾನು ಅವತ್ತು ಯಾವ ರೀತಿಲಿ ನಾನು ಇದ್ದೀನೋ ಅದೇ ಈ ರೀತಿಲಿ ಇವತ್ತು ಇದ್ದೀನಿ. ಹಂಗಾಗಿ ನನಗೇನು ಕಾರ್ಪೊರೇಟರ್ ಆಗಿದ್ದೆ ಅಂತ ಏನು ನನಗೇನು ಅನಿಸ್ಲಿಲ್ಲ. ಇಲ್ಲ ಆಗಿಲ್ಲಪ್ಪ ಅಂತ ನನಗೇನು ಇವಾಗ ಈಗ ಮುಗ್ದೋಯ್ತು ಟರ್ಮ್ ಅಂತಲೂ ಬೇಜಾರಿಲ್ಲ. ಯಾಕೆಂದರೆ ಅದೇ ವರ್ಕಿಂಗಲ್ಲೇ ನಾನು ಇದ್ದೀನಿ ಇವಾಗ. ನಾನೇನು ಕಾರ್ಪೊರೇಟರ್ ಆದಾಗ ಏನು ವರ್ಕ್ ಮಾಡ್ತಾ ಇದ್ನೋ ಸ್ಟಿಲ್ ಟುಡೇ 11 ಇಯರ್ಸ್ ಇವಾಗ ಅದೇ ವರ್ಕೇ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾರೂ ಫೋನ್ ಮಾಡೋದೇನು ನನಗೆ ನಿಲ್ಲಿಸಿಲ್ಲ, ನಾನು ಅಧಿಕಾರಿಗಳ್ಗೆ ಹೇಳ್ಬಿಟ್ಟು ಕೆಲಸ ಮಾಡಿಸೋದೇನು ನಿಲ್ಲಿಸಿಲ್ಲ. ಏನಪ್ಪ ಅಂತ ಅಂದರೆ, ನಮ್ಮ ಕೈಲಿ ಫಂಡ್ ತಂದು ಇಂಥ ಕೆಲಸ ಮಾಡ್ಸೋಕೆ ಆಗದೇ ಇರ್ಬೋದು, ಬಟ್ ಸಣ್ಣ ಪುಟ್ಟ ಈ ಕಸ ಹಚ್ಚೋದು, ನೀರು ಬರದೇ ಇರೋವಂಥದ್ದು, ಯಾರಿಗೋ ಒಂದು ಸ್ಕೂಲ್ ಸೀಟ್ ಕೊಡಿಸೋ ಅಂಥದ್ದು, ನನ್ನ ಕೈಲಾಗಿದೆ ಏನೋ ಅವ್ರಿಗೊಂದು ಸಹಾಯ ಮಾಡೋವಂಥದ್ದು ನಿರಂತರ ನಡೀತಾ ಇದೆ. ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇನ್ನೂ ಏನೋ ಮಾಡ್ಬೋದಾಗಿತ್ತೇನೋ, ಇನ್ನೂ ಮಾಡ್ಬೋದಿತ್ತೇನೋ ಅನ್ನೋ ಭಾವನೆ ನನ್ನಲ್ಲಿ ತುಂಬ ಕಾಡುತ್ತೆ. ಯಾರೋ ನನಗೆ ಈ ಗಣೇಶನ ಉತ್ಸವ ಮತ್ತು ಮದುವೆ ಮನೆ ಅಲ್ಲಿ ಇಲ್ಲಿ ಫಂಕ್ಷನ್ಗೆ ಹೋದಾಗ ಅವರು ನಮಗೆ ಹೂನಾರ ಮತ್ತು ಈ ಶಾಲು ಪೇಟ ಎಲ್ಲ ಹಾಕ್ತಾರೆ. ಅದು ಹಾಕ್ದಾಗ ನನಗೊಂದು ಸ್ವಲ್ಪ ಇರಿಟೇಷನ್ ಆಗುತ್ತೆ. ಅವ್ರ ಸಂತೋಷಕ್ಕೆ ನಾನು ಹಾಕ್ಕೊಳ್ತೀನಿ ಹೊರತು ನನಗೆ ತುಂಬ ಮುಜುಗರ ಇದೆ, ಇರಿಟೇಷನ್ ಇದೆ. ಏನಾದರೂ ಸಾಧನೆ ಮಾಡಿರ್ಬೇಕು. ನಾನು ಏನಾದ್ರು 100ಕ್ಕೆ 100 ಮಾರ್ಕ್ಸ್ ತೊಗೊಂಡಾಗ ಅದನ್ನು ಸನ್ಮಾನ ಮಾಡಿದಾಗ ನಂಗೆ ಸಂತೋಷ ಸಿಗ್ಬೋದು. ಬಟ್ ನಾನು ಇನ್ನೂ 5 ಮಾರ್ಕ್ಸು 10 ಮಾರ್ಕ್ಸ್ ತೊಗೊಂಡಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ಬಟ್ ನಮ್ಮ ಸ್ನೇಹಿತರೆಲ್ಲ ಬೇರೆ ಥರ ನನ್ನನ್ನು ಇಲ್ಲ ನೀನು ಟಾಪಲ್ಲಿ ಇದೆಯಾ ಅಂತ ಹೇಳ್ತಾರೆ. ಬಟ್ ನನಗದು ಇನ್ನೂ ಆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನನ್ನ ಮನಸ್ಸಿಗೆ ನನ್ನ ಇದಕ್ಕೆ ನಾನು ಚೆನ್ನಾಗಿದ್ದೀನಿ. ಈಗ ರಾಜಕೀಯ ಅಂತ ಬಂದಿದ ತಕ್ಷಣ ಶುರು ಆಗೋದು ಯಾರನ್ನು ಬೆಳೆಸಲ್ಲಪ್ಪ ಅನ್ನೋಂಥ ಒಂದು ಸ್ವಭಾವ ಸಾಮಾನ್ಯ ಜನರಲ್ಲಿ ಕಾಣಿಸುತ್ತೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಂಘಟನೆ ಮತ್ತು ಕಾರ್ಯಕರ್ತ ಒಂದು ರಾಜಕೀಯ ಪಕ್ಷಕ್ಕೆ ಬಂದಾಗ ಯಾರು ಕೂಡ ಅವನು ಬೆಳೆಸಿಲ್ಲ, ಬೆಳೆಸ್ತಾ ಇದ್ದಾನೆ ಅನ್ನೋದು ಸುಳ್ಳದು. ಅದು ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಅವನದೇ ಆದಂಥ ಒಂದು ಶಕ್ತಿ ಅವನಲ್ಲಿರುತ್ತೆ. ಆ ಶಕ್ತಿನ ಹೊರತರಕ್ಕೆ ಅವನು ಪ್ರಯತ್ನ ಮಾಡಬೇಕು. ಆ ಪ್ರಯತ್ನ ಮಾಡಿದಾಗೇ ಅವನು ಒಬ್ಬ ನಾಯಕ ಆಗೋದು, ಒಬ್ಬ ಜನಪ್ರತಿನಿಧಿ ಆಗಕ್ಕೆ ಸಾಧ್ಯ.
ಸಂಘಟನೆಯಲ್ಲಿ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಪಕ್ಷ ಗುರುತಿಸುತ್ತೆ, ಜನ ನಿಮ್ಮನ್ನು ಗುರುತಿಸ್ತಾರೆ, ಇಂಥವ್ನು ಬರಬೇಕಪ್ಪ ಅನ್ನೋ ಒಂದು ಗುರುತಿಸ್ತಾರೆ. ಅದು ನಿರಂತರ ನಡೆಯುತ್ತೆ. ನನ್ನನ್ನು ಯಾರೋ ಬೆಳೆಸಿಲ್ಲ ಅಂತಂದರೆ ಅದು ನನ್ನ ತಪ್ಪದು. ಹ್ಮ್. ನನ್ನನ್ನು ಯಾರೋ ಸಪೋರ್ಟ್ ಮಾಡಲಿಲ್ಲ, ನನ್ನನ್ನು ಬೆಳೆಸಿಲ್ಲ ಅಂತ ನಾನು ಅಂದ್ಕೊಂಡ್ರೆ ಅದು ನನ್ನ ತಪ್ಪಾಗುತ್ತೆ. ಈ ಕಾರ್ಯಕರ್ತ ಮತ್ತೆ ನಾಯಕ ಇವರಿಬ್ರು ನಡುವೆ ಇರುವಂತ ಒಂದು ದೊಡ್ಡ ಗ್ಯಾಪ್ ಇದೆಯಲ್ಲ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ನಾಯಕತ್ವ, ಕಾರ್ಯಕರ್ತ ಇಬ್ರದು ಒಂದೇ ಜವಾಬ್ದಾರಿ. ಅವ್ನಿಗೆ ಸ್ವಲ್ಪ ದೊಡ್ಡ ಜವಾಬ್ದಾರಿ ಇರುತ್ತೆ, ಅವ್ನಿಗೆ ಸ್ವಲ್ಪ ಸಣ್ಣ ಜವಾಬ್ದಾರಿ ಇರುತ್ತೆ. ಸೊ ಅದು ನಾನು ನಾಯಕ ಆಗಿದ್ದೀನಿ ಅಂತ ಅವನು ಅಂದ್ಕೊಂಡ್ರೆ ಅದು ತಪ್ಪು. ನಾಯಕನ ಮಾಡಿರೋದೇ ಕಾರ್ಯಕರ್ತರು. ಹಂಗಾಗಿ ಏನು ನನಗೇನು ಅವರಿಬ್ಬರು ನಡುವೆ ನನಗೇನು ನನ್ನ ಅಧಿಕಾರದ ಅವಧಿಯಲ್ಲಿರ್ಬೋದು ನನಗೇನು ಅನಿಸಿಲ್ಲ. ನಾನು ಅವರು ನನ್ನನ್ನು ಅದೇ ಥರನೇ ಮಾತಾಡಿಸ್ತಾಯಿದ್ರು, ನಾವು ಅವ್ರನ್ನ ಅದೇ ಥರ ಮಾತಾಡಿಸ್ತಾ ಇದ್ವಿ, ಜೊತೆಗೇ ಇರ್ತಾಯಿದ್ವಿ. ನನಗೆ ಅಧಿಕಾರ ಇದೆ, ನಾನು ನಾಯಕ ಆಗಿದ್ದೀನಿ, ನೀನು ನಿಂತ್ಕೊಂಡು ಮಾತಾಡಬೇಕು ಇಲ್ಲ ಕೂತ್ಕೊಂಡು ಮಾತಾಡಬೇಕು, ಅದೆಲ್ಲ ನನಗೇನು ಅನಿಸಿಲ್ಲ. ಕೆಲವರು ಅದು ಆಸಕ್ತಿ ಇರುತ್ತೆ, ಅದೇನು ತಪ್ಪಲ್ಲ. ನಮ್ಮ ಹತ್ರ ಬರಬೇಕು, ಏನೋ ಜನ ಸೇರ್ಬೇಕು ನಮ್ಮ ಆಫೀಸಲ್ಲಿ, ನಮ್ಮ ಮನೆ ಹತ್ರ ಜನ ಬರಬೇಕು ಅನ್ನೋದು ಅವ್ರವ್ರ ವಿವೇಚನೆಗೆ ಬಿಟ್ಟಿದ್ದಂಥದ್ದು. ಬಟ್ ಯಾವತ್ತೂ ಅಧಿಕಾರ ಏನು ಶಾಶ್ವತ ಅಲ್ಲ. ನಾನು ಸೇವಾ ಮನೋಭಾವನೆಯಿಂದ ನಾನು ಸೇವೆಯನ್ನು ಮಾಡ್ತಾಯಿದ್ದೀನಿ ಅಂತ ನಾನು ಅಂದ್ಕೊಂಡಾಗ ಅದೆಲ್ಲ ನನ್ನ ನಾಯಕ ಅಂತ ಅನಿಸಲ್ಲ. ಈ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಇವರಿಬ್ಬರ ನಡುವೆ ಹೇಗೆ ಸಮನ್ವಯ ಇರಬೇಕು ಅಂತ? ಅಧಿಕಾರಿಗಳನ್ನ ನಾವು ವಿಶ್ವಾಸಕ್ಕೆ ತಗೊಳ್ಳೋವಂಥ ಕೆಲಸ ನಾವು ಮೊದಲು ಮಾಡಬೇಕು. ಸೊ ಅವ್ರಿಗೂ ಕೂಡ ಒಂದು ಜವಾಬ್ದಾರಿ ಇರುತ್ತೆ. ಅವ್ರಿಗೆ ನಾವು ಒಂದು ಗೌರವ ಕೊಟ್ಟು ಅವ್ರನ್ನ ನಾವು ಟ್ರೀಟ್ ಮಾಡಬೇಕಾಗ್ತದೆ. ಅಧಿಕಾರ ಇದೆ ಅಂದ ತಕ್ಷಣ ಅವ್ರನ್ನ ನಾವು ಬೇರೆ ರೀತಿಯಲ್ಲಿ ನೋಡಿದಾಗ ಅವರು ಸ್ವಲ್ಪ ಬೇರೆ ರೀತಿಯಲ್ಲಿ ರಿಯಾಕ್ಟ್ ಆಗ್ತಾರೆ. ಒಂದು ಇಲ್ಲಿ ನಾವು ಈ ರಾಜಕೀಯದ ಇತಿಹಾಸ ನೀವು ನೋಡ್ಕೊಂಡು ಬಂದಾಗ ಅಧಿಕಾರಿಗಳಲ್ಲಿ ಭಾಳ ಡಿಫ್ರೆನ್ಸ್ ಇದೆ. ಏನಪ್ಪ ಅಂತಂದರೆ, ಏನೋ ಒಂದು ಅವರು ಜನಪ್ರತಿನಿಧಿ ಏನು ಜವಾಬ್ದಾರಿ ಇದೆಯೋ ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಆ ಅಧಿಕಾರಿಗಿರುತ್ತೆ. ಬಟ್ ಅಧಿಕಾರಿ ಅವನು ಅದೇ ಥರನೇ ಕೆಲಸ ಮಾಡೋವಂಥದ್ದಾಗಿರಬೇಕು. ಬಟ್ ಎಲ್ಲೋ ಒಂದು ಕಡೆ ಇಂದಿನ ಕಾಂಗ್ರೆಸ್ ಪಕ್ಷಗಳಿರ್ಬೋದು, ಬೇರೆ ಪಕ್ಷಗಳಿರ್ಬೋದು, ಅವರು ನಡ್ಸ್ಕೊಂಡು ಬಂದಂಥ ಅಧಿಕಾರಿಗಳು ಅದನ್ನು ಅವ್ರು ಇವತ್ತು ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಅದಕ್ಕೆ ಏನಾದರೂ ಮಾಡಿ ಕಡಿವಾಣ ಹಾಕೋಂಥ ಕೆಲಸ ಮಾಡಬೇಕು. ನಾವು ಅವ್ರಿಗೆ ಎಷ್ಟು ಆಸ್ಪದ ಕೊಡ್ತೀವೋ ಅವ್ರು ಅಷ್ಟು ಬೇರೆ ರೀತಿಯಲ್ಲಿ ಹೋಗ್ತಾರೆ. ಈ ಕೆಲವು ರಾಜಕಾರಣಿಗಳು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಆದರೆ ಅವ್ರ ಭಾವನೆ ನೋಡಿದ್ರೆ ಹೇಗೆ ಇರುತ್ತೆ, ಅದ್ರ ಬಗ್ಗೆ ನೀವು ಹೇಳಿ. ಈಗ ನಾನು ಯಾರನ್ನೇ ಗುರಿ ಇಟ್ಕೊಂಡು ಮಾತಾಡೋವಂಥ ವಿಚಾರ ಆಗ್ತದೆ ನನಗೆ ನೀವು ಹೇಳೋಕ್ಕೋ ಪ್ರಶ್ನೆಗೆ. ಬಟ್ ನಾನು ಯಾರನ್ನೂ ಗುರಿ ಇಟ್ಕೊಂಡು ಮಾತಾಡ್ತಾ ಇಲ್ಲ. ಜನರಲ್ಲಾಗಿ ಒಬ್ಬ ನಾಯಕ ಅಂತ ಅನ್ಸ್ಕೋಬೇಕಾದ್ರೆ ಅವನ ವೇದಿಕೆ ಮೇಲೆ ನಿಂತು ಅವನ ಭಾವನೆಗಳನ್ನ ನೇರವಾಗಿ ಜನದ ಹತ್ರ ಹಂಚ್ಕೊಂಡು ಆ ಒಂದು ವೇದಿಕೆ ಮೇಲೆ ಭಾಷಣ ಮಾಡಿದಾಗ ಜನ ಅದನ್ನು ನಿಂತು ಕೇಳ್ತಾರೆ. ಸೊ ಆವಾಗ ಅವ್ನ ನಾಯಕತ್ವಕ್ಕೆ ಬೆಲೆನೂ ಕೊಡ್ತಾರೆ. ನನ್ನ ಭಾವನೆನೇ ಬೇರೆ, ನಾನು ಇಲ್ಲಿ ಮೈಕ್ ಇಟ್ಕೊಂಡು ಮಾತಾಡೋದೇ ಬೇರೆ ಅಂದರೆ ಜನ ಪೇಮೆಂಟ್ ಕೊಟ್ಟು ಬಂದಿರತಕ್ಕಂಥ ಜನ ಆಗಿಬಿಡ್ತಾರೆ. ಸೊ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, ಲಾಲ್ ಕೃಷ್ಣ ಅಡ್ವಾಣಿಯವ್ರು ಇರ್ಬೋದು, ಅವ್ರ ಭಾಷಣ ನಾನು ಕೇಳೋಕ್ಕೆ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಹೋಗ್ತಾ ಇದ್ದೆ. ಆವಾಗ ಅಲ್ಲೇನು ಚೇರ್ ಹಾಕಿರಲಿಲ್ಲ, ಯಾವುದು ಜಮಖಾನ ಇರಲಿಲ್ಲ, ಎಲ್ಲ ನಿಂತ್ಕೊಂಡು ಅಲ್ಲಲ್ಲೇ ಎಲ್ಲೆಲ್ಲೋ ಅಂದ್ರಲ್ಲಿ ಕೂತ್ಕೊಂಡು ಚಾಪೆ ಅವರೇ ತಂದು ಕೂತ್ಕೊಂಡು ಜನ ನಿಂತು ಗಂಟೆಗಟ್ಟಲೆ ಅವರ ಒಂದು ಭಾಷಣನ ಮನದಾಳದ ಮಾತುಗಳನ್ನ ಕೇಳ್ತಾಯಿದ್ರು. ಅದರಲ್ಲಿ ನೀವು ಮನಸ್ಸಿಂದ ಬಂದು ಇದ್ರೇ ಮಾತ್ರನೇ ಸಾಧ್ಯ ಆ ಜನ ಅದನ್ನು ಕೇಳಿಸ್ಕೊಳ್ಳೋಕ್ಕೆ, ಆ ಥರ ನಿಂತ್ಕೊಳ್ಳೋಕ್ಕೆ. ಇವತ್ತು ನಾನು ನಾಯಕ ಮಾತಾಡ್ತಾ ಇದ್ದೀನಿ ಅಂತ ಗುರ್ಸ್ಕೊಳ್ಳೋ ಮಟ್ಟಕ್ಕೆ ಅವ್ರು ಮಾತಾಡ್ತಾ ಇದ್ರೆ ಅದು ತಪ್ಪಾಗ್ಬಿಡುತ್ತೆ. ಈಗ ನಾನು ಮಾಡಿದಂಥ ಸಾಧನೆಗಳನ್ನ ನಾನೇ ಮೈಕ್ ಇಟ್ಕೊಂಡು ಹಿಂಗೆ ಈ ಕೆಲಸ ಮಾಡಿದೆ, ಆ ಕೆಲಸ ಮಾಡಿದೆ ಅಂತ ನಾನು ಹೇಳ್ಕೊಂಡಾಗ ಅದಕ್ಕೆ ಬೆಲೆ ಬರಲ್ಲ. ನಾನು ಜನಕ್ಕೆ ಏನು ಪ್ರಾಬ್ಲಮ್ಸ್ ಇದೆಯೋ ಆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ನ ನಾನು ಕ್ಲಿಯರ್ ಮಾಡಿಬಿಟ್ರೆ, ಆ ಒಂದು ಕೆಲಸಗಳನ್ನ ನಾನು ಅಲ್ಲೇ ಕ್ಲಿಯರ್ ಮಾಡಿಬಿಟ್ಟಿದ್ರೆ ಜನನೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಜನನೇ ಗುರುತಿಸ್ಬಿಡ್ತಾರೆ. ನಾವು ಮಾಡದಿದ್ದ ಪಕ್ಷದಲ್ಲಿ ನಾನು ಹೇಳ್ಕೊಬೇಕು, ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ. ಸ್ವಲ್ಪ ಬದಲಾವಣೆ ಆಗಬೇಕು, ಪರಿವರ್ತನೆ. ಈ ಜನಪ್ರತಿನಿಧಿ ಅನ್ನೋರು ಪ್ರಜ್ಞಾವಂತರಾಗಬೇಕೋ ಅಥವಾ ಇನ್ನೇನಾಗಬೇಕು ಅಂತ ನನಗೆ ಅರ್ಥ ಆಗ್ತದೆ.
ಪ್ರಜ್ಞಾವಂತ ಅನ್ನೋದಕ್ಕಿಂತ ಅವನಿಗೆ ಒಂದು ಸಮಾಜ ಜ್ಞಾನ ಇರಬೇಕು ಅಂತ ನಮಗೆ ಅನಿಸುತ್ತೆ. ಈಗ 5ನೇ ಕ್ಲಾಸು ಓದಿರೋಂಥ ಒಬ್ಬ ವ್ಯಕ್ತಿ ಕೂಡ ಒಳ್ಳೆ ಸೇವಾ ಮನೋಭಾವನೆ ಇಟ್ಕೊಂಡಾಗ ಅವನಿಗೆ ಚಿಂತನೆಗಳು ಹುಟ್ಕೊಳ್ಳುತ್ತೆ. ನಾನೇನಾದ್ರು ಮಾಡಬೇಕು ಈ ಸಮಾಜಕ್ಕೆ, ಒಂದು ಈ ಗ್ರಾಮಕ್ಕೇನೋ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದಾಗ ಅವನಿಗೇನು ವಿದ್ಯೆ ಬೇಕಾಗಿರಲ್ಲ, ಆಸಕ್ತಿ ಇರಬೇಕು, ಸೇವೆ ಮಾಡೋ ಅನ್ನೋ ಮನೋಭಾವನೆ ಅವನಲ್ಲಿ ಬರಬೇಕು. ಅದು ಆವಾಗ ಆಟೋಮೆಟಿಕ್ಕಾಗಿ ಅವನು ಕೆಲಸ ಖಂಡಿತ ಹಿಡಿದ ಕೆಲಸ ಮಾಡೇ ಮಾಡ್ತಾನೆ. ಇಡೀ ಊರು ಒಂದು ಸಣ್ಣ ಕತೆ ಮೋಸ್ಟ್ಲಿ ಯಾರಿಗೂ ಗೊತ್ತಿರುತ್ತೆ. ಯಾವುದೋ ಒಂದು ನಾರ್ತ್ ಸೈಡಲ್ಲಿ ಒಂದು ಹಳ್ಳೀಲಿ ಪುಟ್ಟ ಗ್ರಾಮದಲ್ಲಿ ತನ್ನ ಹೆಂಡತಿ ಬಾಣಂತಿ ಆಗಿರ್ತಾಳೆ, ಇನ್ನೇನು ಮಗು ಹುಟ್ಟಬೇಕು, ಆಸ್ಪತ್ರೆ ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಇರುತ್ತೆ, ಅವಾಗೆಲ್ಲ ಗಾಡೀಲಿ ತೊಗೊಂಡು ಹೋಗಬೇಕು. ಸೊ ಹಿಂಗೆ ಒಂದು ಬಂಡೆ, ಆ ಊರಿಗೆ ಆಸ್ಪತ್ರೆಗೆ ಒಂದು ದೊಡ್ಡ ಬಂಡೆ ಇರುತ್ತೆ. ಸೊ ಆ ಬಂಡೆನ ಸುತ್ತಕ್ಕೆ ಅವ್ನಿಗೆ 2 ಕಿಲೋಮೀಟ್ರ್ ಬೇಕು. ಸೊ ಬಂಡೆಯಿಂದ ನೇರವಾಗಿದ್ದಿದ್ರೆ ಅದು ಅವನಿಗೆ 5 ನಿಮಿಷದಲ್ಲಿ ಆಸ್ಪತ್ರೆ ತಲುಪುವಂಥದ್ದು. ಈಗಾದರೆ 3/4 ಗಂಟೆ ಆಗ್ತಾಯಿತ್ತು. ಸೊ ಅವನು ಹೋಗ್ತಾನೆ, ಪಾಪ ಅವ್ರ ಹೆಂಡ್ತಿ ದಾರಿಲೇ ಸತ್ತೋಗ್ಬಿಡ್ತಾಳೆ. ಆವಾಗ ಅವ್ನಿಗನ್ಸುತ್ತೆ, ಈ ಬಂಡೆಯಿಂದ ನನ್ನ ಹೆಂಡ್ತಿ ಸತ್ತೋಗ್ಬಿಟ್ಲು, ಈ ಬಂಡೆನ ನಾನು ರಸ್ತೆಯಾಗಿ ಕೊರೆದ್ರೆ ಸೊ ಇಡೀ ಗ್ರಾಮಕ್ಕೆ ಒಳ್ಳೇದಾಗತ್ತೆ ಅನ್ನೋ ಒಂದು ಆ ಮನೋಭಾವನೆ ಅವನಿಗಾದಂಥ ದುಃಖ ಇನ್ನೊಬ್ರಿಗೆ ಆಗಬಾರ್ದು, ಆ ಕಷ್ಟ ಅನ್ನೋ ದೃಷ್ಟಿಲಿ ಅವನು ಒಬ್ಬನೇ ಆ ಬಂಡೆನ ನಿಧಾನಕ್ಕೆ ಒಂದು 2 ವರ್ಷ ರಸ್ತೆ ನಿರ್ಮಾಣ ಮಾಡ್ತಾನೆ. ಸೊ ಇಡೀ ಗ್ರಾಮ ಆವತ್ತು ಇವನು ಹುಚ್ಚಾನ ಅಂತ ಬೈತಾ ಇರ್ತಾರೆ. ಆ ರಸ್ತೆ ನಿರ್ಮಾಣ ಆದಮೇಲೆ ಅವನ ಹತ್ರ ಎಲ್ಲರೂ ಪಾಠ ಕಲಿತಾರೆ. ಹಾಗೆ ಇದೊಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ. ನಿಮಗೆ ಅವ್ನಿಗೇನೂ ಇಲ್ಲದೇ, ಅವ್ನಿಗೆ ಯಾವುದೇ ಪವರ್ ಆಗಲಿ, ಅವನಿಗೆ ಹಣನೇ ಇಲ್ಲದೆ ಅವನ ರಸ್ತೆ ಒಂದು ನಿರ್ಮಾಣ ಮಾಡ್ತಾನೆ. ಒಬ್ಬ ಜನಪ್ರತಿನಿಧಿಗೆ ಅಧಿಕಾರ ಬಂದು ಒಂದು ಬಜೆಟ್ ಅಂತ ವ್ಯವಸ್ಥೆ ಎಲ್ಲ ಆದಾಗ ಅವನಿನ್ನೂ ವಿಶೇಷವಾಗಿ ಅವನು ಕಾರ್ಯನಿರ್ವಹಿಸ್ಬೋದು. ಈ ನೀವು ಅವರ ಕಾರ್ಪೊರೇಟರ್ ಆಗಿದ್ದಾಗ ನಿಮಗೆ ಮನಕಲ್ಕುವಂಥ ಘಟನೆಗಳು ಒಂದಷ್ಟು ನಡೆದಿರುತ್ತೆ, ಸಾಮಾನ್ಯವಾಗಿ ನಡೆದಿರುತ್ತೆ. ಆ ಥರ ಘಟನೆಗಳು ಯಾವುದು? ಅಂದರೆ ನಾವು ಆ ಥರ ನನಗೆ ತುಂಬ ಇರುತ್ತೆ, ದಿನ ಇರುತ್ತೆ. ಅದು ಯಾರೋ ಒಬ್ಬರು ನಾವು ನೋಡಿದಾಗ ಪಾಪ ಅಸಹಾಯಕರಿರ್ತಾರೆ, ಅವ್ರಿಗೆ ಶಾಲೆಗೆ ಸೇರ್ಸೋಕ್ಕಿರಲ್ಲ, ಓದೋ ಶಕ್ತಿ ಇರುತ್ತೆ, ಶಾಲೆಗೆ ಸೇರ್ಸೋಕ್ಕಿರಲ್ಲ. ಮತ್ತು ತಂದೆ ಏನೋ ಕುಡಿತದಲ್ಲಿರ್ತಾನೆ, ಕುಡಿತದ ಚಟದಲ್ಲಿ ಬಿದ್ದಿರ್ತಾನೆ, ತಾಯಿ ಮನೆ ಕೆಲಸ ಮಾಡ್ಕೊಂಡು ಮಗನ ಸಾಕ್ತಾ ಇರ್ತಾಳೆ. ಇವರೆಲ್ಲ ಬಂದು ನಮ್ಮ ಹತ್ರ ಕಷ್ಟ ಹೇಳಿದಾಗ ಈಗೂ ಇದೆಯಲ್ಲಪ್ಪ ಪ್ರಪಂಚದಲ್ಲಿ, ಇದಕ್ಕೇನಾದರೂ ಒಂದು ತರಬೇಕು. ನಮ್ಮ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ಬಂದರೆ, ಇಲ್ಲ ನಮ್ಮ ರಾಜ್ಯ ಸರ್ಕಾರಗಳು ಬಂದಾಗ ಈ ವಿದ್ಯಾಭ್ಯಾಸ ಮತ್ತು ಆರೋಗ್ಯ ಈ ಎರಡನ್ನೂ ಏನಾದರೂ ಮಾಡಿ ಒಂದು ಫ್ರೀ ಮಾಡೋವಂಥದ್ದು ಅವಕಾಶ ಮಾಡಬೇಕು ಅನ್ನೋದು. ಅದು ಎಲ್ಲರಿಗೂ ಮಾಡಬಾರ್ದು. ಅವ್ರದ್ದೇ ಆದಂಥ ಒಂದು ಇನ್ಕಮ್ ಟ್ಯಾಕ್ಸ್, ಒಬ್ಬ ಅಂಡರ್ 3 lakhs ಇನ್ಕಮ್ ಟ್ಯಾಕ್ಸ್ ಇರೋನಿಗೆ ಅವ್ನಿಗೊಂದು ಫೆಸಿಲಿಟಿ ಕೊಡಬೇಕು, ಒಂದು 6 lakhs ಇರೋ ಅದ್ರ ಮೇಲೆ ಇರೋನಿಗೆ ಅವ್ನಿಗೊಂದು ಫೆಸಿಲಿಟಿ ಕೊಡಬೇಕು. ಸೊ ಎರಡೂ ಫ್ರೀ ಆಗಿಬಿಟ್ರೆ ಜನ ಸ್ವಲ್ಪ ಅವರು ಬದುಕೋಕ್ಕೆ ಅವ್ರ ದಾರಿಗಳಿಗೆ ಸುಲಭ ಆಗುತ್ತೆ ಅನ್ನೋದೊಂದು. ಪಾಪ ಜನ ಕನ್ಫ್ಯೂಷನಲ್ಲಿ ಬೇಸತ್ತೋಗಿ ಇದ್ದಾರೆ. ಎಷ್ಟೋ ರಾಜಕೀಯ ವ್ಯಕ್ತಿಗಳು ಸಾವಿರಾರು ಕೋಟಿ ದುಡ್ಡಿಟ್ಟಿದ್ದಾರೆ, ಎಲ್ಲಿಂದ ಬರುತ್ತೆ? ಯಾರೋ ಹೇಳ್ತಾರೆ ಆಲೂಗಡ್ಡೆ ಬೆಳೆದು ನಂಗೆ 1400 ಕೋಟಿ ಮಾಡಿದೆ ಅಂತಾರೆ, ಇನ್ನೊಬ್ಬ 1000 ಕೋಟಿ ಮಾಡಿದೆ ತರಕಾರಿ ಬೆಳೆದು ಅಂತಾನೆ. ಅದನ್ನೆಲ್ಲ ರೈತರಿಗೂ ಇವ್ರು ಕಳಿಸ್ಬೋದಲ್ಲ. ಒಬ್ಬ ಸಣ್ಣ ರೈತನಿಗೂ ಕಲಿಸ್ಕೊಟ್ರೆ ಅವನು ಸಾಹುಕಾರ ಆಗ್ತಾನೆ ಅಲ್ವಾ? ಅದೆಲ್ಲ ದೇಶದ ಸಂಪತ್ತುಗಳೇ. ಈ ಜನಪ್ರತಿನಿಧಿಗಳ ಆಯ್ಕೆ, ಟಿಕೆಟ್ ಕೊಡ್ಬೇಕಾದ್ರೆ ಯಾವ್ಯಾವ ಮಾನದಂಡ ಇಟ್ಕೊಂಡ್ರೆ ಒಳ್ಳೇದು ಅಂತ ಅನ್ಸುತ್ತೆ ಪಕ್ಷಗಳಿಗೆ? ಒಬ್ಬ ನಿಷ್ಠಾವಂತ ಕಾರ್ಯಕರ್ತ, ಸೇವಾ ಮನೋಭಾವನೆಯಿಂದ ಇರ್ತಕ್ಕಂಥ ಒಬ್ಬ ವ್ಯಕ್ತಿನ ಗುರುತಿಸಿ ನಾವು ಅವನಿಗೆ ಜನಪ್ರತಿನಿಧಿಯಾಗಿ ಮಾಡಿದ್ರೆ ಅವನು ಖಂಡಿತ ಸಂಘಟನೆಯೂ ಚೆನ್ನಾಗಿ ಮಾಡ್ತಾನೆ, ಪಕ್ಷದ ಸಂಘಟನೆಯೂ ಚೆನ್ನಾಗಿ ಮಾಡ್ತಾನೆ. ಸೊ ಈ ರಾಜ್ಯ ಕೂಡ ಸುಭಿಕ್ಷವಾಗಿರ್ತಕ್ಕಂಥ ಜನಪ್ರತಿನಿಧಿ ಆಗ್ತಾನೆ. ನಾನು BJP ಅಂತಲೇ ಅಲ್ಲ, ಅದರಲ್ಲಿ ಜನದ ಪಾತ್ರನೂ ತುಂಬ ಇಂಪಾರ್ಟೆಂಟ್ ಇದೆ. ಯಾವುದೇ ಪಕ್ಷಾತೀತವಾಗಿ BJP, ಕಾಂಗ್ರೆಸ್, ಜನತಾದಳ, ಇತರೆ ಪಕ್ಷಗಳು ನಿಂತಾಗ, ಚುನಾವಣೆಗೆ ನಿಂತಾಗ ಜನ ನಿರ್ಧಾರ ಮಾಡಬೇಕು. ಇವನು ಬಂದರೆ ನಮ್ಮ ಸಮಾಜ ಸರಿ ಹೋಗುತ್ತೆ, ಇವನು ಬಂದರೆ ನಮ್ಮ ಆಡಳಿತ ಸುಧಾರಣೆ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಿದಾಗ ಮಾತ್ರ ಇದು ಒಂದು ಸ್ಥಿತಿ, ಒಳ್ಳೆಯ ಒಂದು ಆಡಳಿತ ಸುಧಾರಣೆ ಆಗಲಿಕ್ಕೆ ಸಾಧ್ಯ. ಅದು ಬಿಟ್ಟು ಹಣದ ಒಂದು ದೃಷ್ಟಿಯಿಂದ ಹಣ ಕೊಟ್ಟು ಓಟ್ ಹಾಕ್ಸ್ಕೊಳ್ಳೋದಾಗಲಿ ಮತ್ತೊಂದೆಲ್ಲ ಮಾಡಿದ್ರೆ ಅದು ಖಂಡಿತ ಅದು ಸಮಸ್ಯೆ
ಸಮಸ್ಯೆನೇ, ಆತಂಕನೇ. ಮುಂದಿನ ಒಂದು ಪೀಳಿಗೆಗೆ ಇನ್ನೂ ಒಂದು ದೊಡ್ಡ ಅಪಾಯಕಾರಿಯಾದಂಥ ವಿಚಾರ ಅದು. ಚುನಾವಣೆ ನನಗನ್ಸುತ್ತೆ ಚುನಾವಣೆನ ಒಂದು ಸ್ವಲ್ಪ ಚುನಾವಣೆ ನಿಯಮಾವಳಿಗಳನ್ನ ಬದಲಾವಣೆ ಮಾಡಬೇಕು ಅಂತ ನನಗನ್ಸುತ್ತೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾವೊಬ್ಬ ಚುನಾವಣಾ ಅಭ್ಯರ್ಥಿ ನಿಂತ್ಕೋಬೇಕಾದ್ರೆ ಅವನು ಮನೆಗೆ ಹೋಗಿ ನನಗೆ ಓಟ್ ಹಾಕಿ ಅಂತ ಒಂದು ಪಾಂಪ್ಲೆಂಟ್ ಕೊಟ್ಟು ನಾನು ಇಂಥ ಸಾಧನೆ ಮಾಡಿದ್ದೀನಿ ಅಂತ ಅವನು ಪ್ರಚಾರ ಮಾಡ್ಕೊಳ್ಳೋದನ್ನು ನಿಲ್ಲಿಸ್ಬೇಕು ಚುನಾವಣಾ ಒಂದು ಆಯೋಗ. ಏನಕ್ಕೆ ನಿಲ್ಲಿಸ್ಬೇಕು ಅಂತಂದರೆ ಇದು ದುಂದು ವೆಚ್ಚ ಆಗೋದು ಜಾಸ್ತಿ, ಜನಕ್ಕೆ ಹಣ ಕೊಡುವಂಥ ವಿಚಾರಗಳು ನಡೀತದೆ. ಸೊ ನಾವು ಮೀಡಿಯಾದಲ್ಲಿ ಸಪೋಸ್ ಈ ಬಿಗ್ ಬಾಸ್ ನೆನೆಸ್ಕೊಂಡ್ರೆ ನಾವು ಅವ್ರು ಯಾರನ್ನ ಕೂಡಿಸೋ ಬದಲು ಯಾರು 5 ಜನ ನಿಂತ್ಕೋತಾರೋ ಆ ವಾರ್ಡವ್ರನ್ನ ಅವ್ರನ್ನ ಬಿಗ್ ಬಾಸಲ್ಲಿ ಹಾಕ್ಬಿಡ್ಬೇಕು. ಅವ್ರನ್ನ ಕೂಡಿಸ್ಬಿಟ್ರೆ ಅವ್ರು ಏನೇನು ಹೇಳ್ಕೋಬೇಕು, ಅವ್ರ ಸಾಧನೆ ಏನು ಮಾಡ್ತಾರೆ, ಅವ್ರ ಸಾಧನೆ ಏನು ಮಾಡಿದೆ, ನಾನು ಇನ್ನೆಲ್ಲ ಏನೇನು ಮಾಡ್ಕೊಂಡು ಬಂದಿದ್ದೀನಿ, ಇಷ್ಟು ದಿನ ನಾನು ರಾಜಕೀಯಕ್ಕೆ ಬಂದಿದ್ದೀನಿ, ನಾನು ವ್ಯಾಪಾರಸ್ಥನಾಗಿ ಬಂದಿದ್ದೀನ, ಇಲ್ಲ ಸೇವಾ ಮನೋಭಾವನೆಯಿಂದ ಸಮಾಜದಲ್ಲಿ ಚಟುವಟಿಕೆಗಳು ಮಾಡಿಕೊಂಡು ಗುರುತಿಸ್ಕೊಂಡು ನಾನೊಬ್ಬ ಜನಪ್ರತಿನಿಧಿ ಆಗ್ತಾಯಿದ್ದೀನ, ನಾನೇನು ಹಿಂದೆ ಏನೇನು ಒಳ್ಳೆ ಕೆಲಸ ಮಾಡಿದ್ದೀನ ಅಂತ ಹೇಳಿದಾಗ ಖಂಡಿತ ಜನ ಗುರುತಿಸ್ತಾರೆ. ಯಾರು ಅವ್ರ ಮನೆ ಬಾಗಿಲಿಗೆ ಹೋಗೋದೇ ಏನಿಲ್ಲ. ಮತ ಹಾಕುವಂಥದ್ದು ಪ್ರತಿಯೊಬ್ಬನ ಹಕ್ಕು. ಹಾಗಾಗಿ ಈ ಥರ ಒಂದು ಸಿಸ್ಟಮ್ ತಂದಾಗ ಅವ್ನು ಆಟೋಮೆಟಿಕಾಗಿ ಯಾವುದೂ ಮುಲಾಜಿ ಇಲ್ಲದೆ ಟೆನ್ಷನ್ ಇಲ್ಲದೆ ಹೋಗಿ ಓಟ್ ಹಾಕ್ಬಿಟ್ಟು ಬಂದುಬಿಡ್ತಾನೆ. ಇಲ್ಲಾಂದರೆ ಅವ್ನಿಗೆ ಟೆನ್ಷನು, ಯಾವುದೋ ಒಂದು ಜಾತ್ರೆ ಪ್ರೊಸಿಷನ್ ಮಾಡ್ತಾರೆ, ಅಲ್ಲಿ ಟ್ರಾಫಿಕ್ ಜಾಮು, ಮನೆ ಮುಂದೆ ಮೈಕ್ ಹಾರನ್ ಕಟ್ತಾರೆ, ಅಲ್ಲೊಂದೇನೋ ಒಂದು ಸ್ಪೀಚ್ ಮಾಡ್ತಾರೆ. ಇದೆಲ್ಲ ಸ್ವಲ್ಪ ಜನಕ್ಕೆ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ. ಈ ತೊಂದರೆಗಳನ್ನೆಲ್ಲ ನಿಭಾಯಿಸಿದ್ರೆ ಜನನೂ ಓಟ್ ಅವಾಗ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ಅವ್ರ ಮನಸ್ಥಿತಿ ಬದಲಾವಣೆ ಆಗಿ ಅವಾಗ ಆಯ್ಕೆ ಮಾಡ್ತಾರೆ ಅಂತ ಅನಿಸುತ್ತೆ ಈ ಸಿಸ್ಟಮ್ ಮಾಡಿದ್ರೆ. ನಿಮ್ಮಲ್ಲಿ ಸಾಮಾನ್ಯ ಕಾರ್ಪೊರೇಟ್ರು ಮತ್ತು MLAಗಳು, MP ಗಳು, ಮಿನಿಸ್ಟ್ರುಗಳು ಇವ್ರದ್ದೆಲ್ಲರದ್ದು ಒಂದು ಹಿರಿಯರಿಕೆ ಇದೆ. ಏನಂತ ಕೇಳಿದ್ರೆ ಅಧಿಕಾರಿಗಳು ಮತ್ತು ಜನರು ಇವರ ಈ ತ್ರೀ ಆ್ಯಂಗಲ್ ಇದೆಯಲ್ಲ, ಅದರಲ್ಲಿ ಆಗುವಂಥ ದೊಡ್ಡ ಲೋಪಗಳು ಯಾವುದು ಅಂತ. ಈಗ ಎಕ್ಸಾಂಪಲ್, ಜನ ಅಧಿಕಾರಿಗಳಿಗೋಸ್ಕರ ಕಾಯ್ತಿರ್ತಾರೆ, ಅದೇ ಜನ ರಾಜಕೀಯ ವ್ಯಕ್ತಿಗಳಿಗೂ ಕಾಯ್ತಿರ್ತಾರೆ. ಈ ಸಮಯದಲ್ಲಿ ಈ ವ್ಯವಸ್ಥೆ ಸರಿ ಮಾಡೋದಕ್ಕೆ ಏನು ಮಾಡ್ಬೋದು? ಮೊದಲನೇದಾಗಿ ಒಬ್ಬ ಅಧಿಕಾರಿಗೆ ಅವನೊಂದು ನಿಗದಿತ ಆದಂಥ ಸಮಯ ಇದೆ. ನಾನು ಬಂದು ಅಲ್ಲಿ ಕೂತ್ಕೊಂಡು ಕೆಲಸ ಮಾಡೋವಂಥ ಕೆಲಸ ಇರುತ್ತೆ. ಯಾವ ಅಧಿಕಾರಿಗೆ ನೀವು ಆಫೀಸ್ಗೆ ಹೋದರೆ ಅವನೇನು ಹೇಳ್ತಾನೆ, ಅಲ್ಲಿ ಯಾವುದೋ ಒಂದು ಕೋರ್ಟ್ ಕೇಸ್ ಇದೆ, ಮತ್ತು ಅಲ್ಲಿ ಯಾವುದೋ ಒಂದು ಫೈಲು, ಒಂದು ಮೀಟಿಂಗ್ ಹೋಗಿದ್ದೆ ಅಂತಾನೆ. ಜನ ಇದನ್ನ ಬೇಸೆತ್ತಿ ಸುಸ್ತಾಗ್ಬಿಟ್ಟಿದ್ದಾರೆ. ಈ ಸಿಸ್ಟಮ್ ವ್ಯವಸ್ಥೆನ ಯಾವಾಗ ನಾವು ಸರಿ ಮಾಡ್ತೀವೋ ಅಲ್ಲಿವರೆಗೂ ಅದು ಸರಿ ಹೋಗಲ್ಲ. ಇದನ್ನು ಸಿಸ್ಟಮ್ ಯಾರು ಸರಿ ಮಾಡಬೇಕು, ಜನ ಯಾರೋ ಒಬ್ಬ ಉತ್ತಮ ಜನಪ್ರತಿನಿಧಿ ಆಯ್ಕೆ ಮಾಡ್ತಾನೋ ಅವಾಗ ಸಿಸ್ಟಮು ಬದಲಾವಣೆ ಆಗುತ್ತೆ. ಯಾವಾಗ ಈ ಪ್ರೋಸೆಸ್ ನಡೆಯುತ್ತೆ ಅಂದರೆ ನೋಡಿ, ಹುಟ್ಟಿನಿಂದ ಹಿಡಿದು ಸಾಯೋವರೆಗೂ ಇದು ನಿರಂತರ ಆಗಿಬಿಟ್ಟಿದೆ ದೇಶದಲ್ಲಿ. ಹುಟ್ಟಿದ ತಕ್ಷಣವೇ ಬರ್ತ್ ಸರ್ಟಿಫಿಕೇಟ್ ತೊಗೊಳಕ್ಕೆ ಅವನ ಹತ್ರ 4-5 ಸಲ ಅಲ್ದುಬಿಟ್ಟು ಅವ್ನಿಗೊಂದು 500 ರೂಪಾಯಿ ಕೊಡಬೇಕು. ಅದು ಸಣ್ಣ ಕೆಲಸ ಅಷ್ಟೇ. ಅವನ ಹತ್ರ ಆಧಾರ್ ಕಾರ್ಡ್ ಇರುತ್ತೆ, ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರ್ತಾರೆ, ಅದು ಅವ್ರು ಹೋಗಿ ರಿಜಿಸ್ಟರ್ ಆಗಿರುತ್ತೆ. ಆನ್ಲೈನಲ್ಲಿ ನಿನ್ನ ಆಧಾರ್ ಕಾರ್ಡು, ನಿನ್ನ ನಂಬರು, ಫೋನ್ ನಂಬರ್, OTP ತಂದರೆ ನಿನ್ನ ಪ್ರಿಂಟೌಟ್ ತಗೋ, ನಿಂದೇ ಅದು ಡೇಟ್ ಆಫ್ ಬರ್ತು, ನಿಂದೇ ಅದು ಹುಟ್ಟಿದ ಇದು ಮುಗೀತು. ಅದಕ್ಕೆ ನಾವು ಅವನ ಹತ್ರ 3-4 ಸಲ ಹೋಗಿ ಅಲ್ತ್ಕೊಂಡು ಅವ್ನಿಗೇನೋ ಒಂದು 500 ರೂಪಾಯಿ ಕೊಟ್ಟರೆ ಅವ್ನು ಇಮಿಡಿಯೇಟಾಗಿ ಕೊಡೋವಂಥದ್ದು. 5 ಕಾಪಿ ಬೇಕಾ 10 ಕಾಪಿ ಬೇಕಾ ಅಂದರೆ ಆವಾಗ ಇನ್ನೊಂದು 500 ಕೊಡಿ ಅದು ಇದೆಲ್ಲ. ಮತ್ತು ಆ ಬದುಕಿ ಹುಟ್ಟಿದ ಮಗು ಸಾಯೋ ನಡುವೆ ಬೇರೆ ಯಾವುದಾದ್ರು, ಈಗ ಒಂದು ಬಿಲ್ಡಿಂಗ್ ಕಟ್ಟಬೇಕು, ಒಂದು ಟ್ಯಾಕ್ಸ್ ಕಟ್ಟಬೇಕು, ಒಬ್ಬ ಖಾತಾ ಬದಲಾವಣೆ ಮಾಡಬೇಕು, ಅಲ್ಲೋದ್ರೆ ಅದಕ್ಕೊಂದು ಏನೋ ದುಡ್ಡು ಕೊಡಬೇಕು, ಏನೋ ಒಂದು ಸರ್ಟಿಫಿಕೇಟ್ ತೊಗೋಬೇಕು, ಕ್ಯೂ ನಿಂತ್ಕೋಬೇಕು, ಮತ್ತು ಇನ್ನೇನೋ ಬೇರೆ ವಿಚಾರಗಳು. ಲಂಚ ಕಂಟಿನ್ಯೂ ನಮ್ಮ ದೇಶದಲ್ಲಿ ನಿರಂತರವಾಗಿದೆ. ಇದನ್ನು ಹೋಗ್ಲಾಡ್ಸೋಕ್ಕೆ ಒಂದು ಪ್ರಯತ್ನ ಮಾಡಬೇಕು. ಕೊನೆಗೆ ಅವ್ನು ಸತ್ತ ಮೇಲೆ ಅವ್ರ ಮಕ್ಕಳು ಅವನ ಡೆತ್ ಸರ್ಟಿಫಿಕೇಟ್ ತೊಗೊಳಕ್ಕೂ ಸ್ವಲ್ಪ ಅಲ್ಲಿ ಓಡಾಡ್ಬಿಟ್ಟು ಒಂದು 2 ದಿನ 3 ದಿನ ಓಡಾಡ್ಬಿಟ್ಟು ಅವನು 5 ಕಾಪಿ ಕೊಟ್ಟರೆ 500 ರೂಪಾಯಿ, ಇನ್ನೊಂದು 10 ಕಾಪಿ ಕೊಟ್ಟರೆ ಇನ್ನೊಂದು 1000 ರೂಪಾಯಿ ಅನ್ನೋ ಥರ ಜನ ಮಾತಾಡ್ತಾರೆ. ಅದು ಇದು ಬದಲಾವಣೆ ಆಗಬೇಕು. ಅದನ್ನು ನಾವು ಜನಪ್ರತಿನಿಧಿಗಳೇ ನಾವು ಮಾಡಬೇಕಾಗಿರೋದು. ಈ ಜನಪ್ರತಿನಿಧಿಗಳು ಮಾಡಬೇಕಾದ್ರೆ ನಮ್ಮ ಜನದ ಪಾತ್ರ ತುಂಬ ಇಂಪಾರ್ಟೆಂಟು. ಮತ ಚಲಾವಣೆ ಮಾಡತಕ್ಕಂಥ ಮತದಾರ ಉತ್ತಮ ಒಬ್ಬ ಆಡಳಿತಗಾರನ, ಉತ್ತಮ ಒಬ್ಬ ಜನಪ್ರತಿನಿಧಿನ ಆಯ್ಕೆ ಮಾಡಬೇಕು. ಈಗ ಮುಂದಿನ ದಿನಗಳ ಚುನಾವಣೆ, ನಿಮ್ಮ ಪಕ್ಷ ನಿಮ್ಗೆ ಮತ್ತೊಮ್ಮೆ ಅವಕಾಶ ಕೊಟ್ಟರೆ ನೀವೇನು ಮಾಡ್ತೀರಿ? ಖಂಡಿತ ನಿಂತ್ಕೊತೀನಿ. ನನ್ನ ಕೈಲಾದಂಥ ಒಂದು ಸೇವೆನ ನಾನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ನಿರಂತರ. ನಿಮ್ಮ ಮುಂದಿನ ಯೋಜನೆಗಳು ಹೇಗಿದೆ ಇದಕ್ಕೋಸ್ಕರ? ಚುನಾವಣೆ ಮಾತ್ರ ಅಲ್ಲ, ಇದನ್ನೆಲ್ಲ ಸರಿ ಮಾಡೋದಕ್ಕೆ ನಿಮ್ಮ ಪ್ರಯತ್ನ ಹೇಗೆ ನಡೀತಿದೆ? ನನಗೆ ಇದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ.
ನಾವು ಜನಪ್ರತಿನಿಧಿಯಾಗಿ ಅಧಿಕಾರಿಗಳ ಬಳಗ ದೊಡ್ಡದು. ಒಬ್ಬ ಅಧಿಕಾರಿನ ಇಟ್ಕೊಂಡು ನಾವು ಈ ಕಡೆಯಿಂದ ಕರೆದ್ರೆ ಆ ಅಧಿಕಾರಿ ಇನ್ನೊಬ್ಬ ಇಟ್ಕೊಂಡು ಈ ಕಡೆಗೆ ಎಳಿತಾನೆ. ಇದನ್ನು ಸರಿ ಮಾಡಲಿಕ್ಕೆ ಒಬ್ಬರ ಕೈಲಿ ಸಾಧ್ಯ ಇಲ್ಲ. ಎಲ್ಲರೂ ಕೈ ಜೋಡಿಸ್ಬೇಕು. ಇಡೀ ಜನಪ್ರತಿನಿಧಿ, ನಾಡಿನ ಜನಪ್ರತಿನಿಧಿಗಳು ಯಾರ್ಯಾರು ಇದೀವೋ, ಲೋಕಲ್ ಬಾಡಿಯಿಂದ ಹಿಡಿದು ಟಾಪ್ ಲೆವೆಲ್ವರೆಗೂ ಎಲ್ಲ ಒಗ್ಗಟ್ಟಾಗಿ ಈ ರಾಷ್ಟ್ರಕ್ಕೆ, ಈ ರಾಜ್ಯಕ್ಕೆ, ಈ ವಿಧಾನಸಭಾ ಕ್ಷೇತ್ರಕ್ಕೆ, ಈ ನಮ್ಮ ಒಂದು ವಾರ್ಡ್ಗೆ ಏನಾದರೂ ನಾವು ಮಾಡಬೇಕು ಅನ್ನೋದೊಂದು ಎಲ್ಲರೆಲ್ಲ ಯೋಚನೆ ಬಂದರೆ ಮಾತ್ರನೇ ಅದನ್ನು ಏನಾದರೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ. ನನ್ನೊಬ್ಬನಿಂದ ನನ್ನ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ನಾನು ಓಡಾಡ್ತಾ ಇರ್ಬೋದು, ಜನಕ್ಕೆ ಅದನ್ನು ತಿಳಿಸ್ಬೋದೇ ಹೊರತು ಬದಲಾವಣೆ ಮಾಡಲಿಕ್ಕೆ ತುಂಬ ಕಷ್ಟ ಅಂತ ನನ್ನೊಬ್ಬನಿಂದ ಅಸಾಧ್ಯದ ಮಾತು ಅಂತ ಅನಿಸುತ್ತೆ. ನಿರಂತರ ಪ್ರಯತ್ನ ಮಾಡ್ಬೋದೇ ಹೊರತು ಕಾರ್ಯರೂಪಕ್ಕೆ ತರೋದು ತುಂಬ ಕಷ್ಟ ಇದೆ. ನೀವು ತಮಿಳ್ನಾಡು ಎಲೆಕ್ಷನ್ಗೂ ಕೂಡ ಹೋಗಿ ಪಕ್ಷ ನಿಮ್ಗೆ ಸೂಚನೆ ಕೊಡುತ್ತೆ, ನೀವು ತಮಿಳ್ನಾಡಲ್ಲಿ ಎಲೆಕ್ಷನ್, ಅಲ್ಲಿನ ವಾತಾವರಣದ ಬಗ್ಗೆ, ಆ ಚುನಾವಣೆಯನ್ನು ನೋಡಿದಾಗ ಏನು ಅನ್ನಿಸ್ತು? ಪ್ರತಿ ರಾಜ್ಯಗಳಲ್ಲೂ ವಿವಿಧತೆ ಇದೆ. ವಿವಿಧತೆಯಲ್ಲಿ ಏಕತೆ ಅನ್ನೋ ಥರ ಚುನಾವಣೆ ಒಂದೇ, ಬಟ್ ಅಲ್ಲಿ ನಡೆಯೋದು ಮತದಾರನ ಆಲೋಚನೆಗಳು ಬೇರೆ ಬೇರೆ ಥರ ಇದೆ. ಸೊ ಅಲ್ಲಿನ ಮತದಾರನ ಅಲ್ಲಿನ ರಾಜಕೀಯ ವ್ಯಕ್ತಿಗಳು ಒಂದು ರೀತಿಲಿ ಅವ್ರನ್ನ ಒಂದು ರೀತಿಲಿ ಮೋಲ್ಡ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಒಂದ್ಸಲ ಆಲ್ಟ್ರೇಟ್ ನನಗೆ, ಒಂದ್ಸಲ ಹಿಂಗೆ ಅನ್ನೋದು ಮಾಡಿಬಿಟ್ಟಿದ್ದಾರೆ. ಅಲ್ಲಿ ADMK ಆಗಲಿ ಮತ್ತು DMK ಆಗಲಿ ಒಂದ್ಸಲ ಅವ್ರಿಗೆ ಸೋತ್ರೆ ಒಂದ್ಸಲ ಇವ್ರು ಸೋತ್ಬೇಕು ಅನ್ನೋದು ಜನದ ಅಧಿಕಾರಗಳು ಕೊಡೋವಂಥದ್ದು. ಬಟ್ ಅವ್ರು ಇಬ್ಬರೂ ಅಧಿಕಾರನ ಸರಿಗೆ ನಡೆಸಿಲ್ಲ. ಲೋಪದೋಷಗಳಲ್ಲಿ, ಹಗರಣಗಳಲ್ಲಿ ಮುಳ್ಕೊಂಡೆ ನಡೆಸಿದ್ದಾರೆ. ಜನಕ್ಕೆ ಅಲ್ಲಿ ಆಯ್ಕೆ ಮಾಡಲಿಕ್ಕೆ ಆಲ್ಟ್ರೇಟ್ ಪಾರ್ಟಿ ಇರಲಿಲ್ಲ. ಯಾವಾಗ ಆ ವಿಜಯ್ ಒಬ್ಬ ನಟ ಬಂದು ಅಲ್ಲಿ ಮಾಡಿದಾಗ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇವರಿಬ್ಬರು ಬೇಡ ಇವ್ರಿಗೆ ಹಾಕ್ಬಿಡೋಣ ಅಂತ. ಆ ನಟನೆ ಮಾಡಲಿಕ್ಕೆ ಮಾತ್ರ ಸಾಧ್ಯ ಹೊರತು ಅವನು ಜನಪ್ರತಿನಿಧಿಯಾಗಿ ಕೆಲಸ ಮಾಡೋದು ಭಾಳ ಡಿಫಿಕಲ್ಟ್ ಆಗಿದೆ. ಯಾಕೆಂದರೆ ಒಬ್ಬ ವ್ಯಕ್ತಿ ಒಬ್ಬ ಮುಖ್ಯಮಂತ್ರಿ ಆಗಬೇಕಾದ್ರೆ ಅವನು ತಳಮಟ್ಟದಿಂದ ಜನರ ಕಷ್ಟ ಸುಖಗಳನ್ನು ನೋಡ್ಕೊಂಡು ಬಂದು ಅವನು ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಮಾಡ್ಕೊಂಡು ಬಂದಿದ್ರೆ ಮಾತ್ರನೇ ಆಡಳಿತ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ. ನಟನೆ ಮಾಡ್ಬೋದೇ ಹೊರತು ಅವನು ಆಡಳಿತ ಸುಧಾರಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಮಾಡಿದ್ರೆ ಭಾಳ ಸಂತೋಷ. ನರೇಂದ್ರ ಮೋದಿಯವ್ರನ್ನ ನೀವು ಭೇಟಿ ಆಗ್ತೀರಾ, ಆ ಸಮಯ ಹೇಗಿತ್ತು? ಅದು ರೋಮಾಂಚನನೇ ಅಂತ ಹೇಳ್ಬೋದು. ಅಂದರೆ ನಮ್ಮ ನಾಯಕತ್ವ, ಅವರು ನಾವು ಪಕ್ಷ ಗುರುತಿಸಿದ ನಾಯಕ ಅಂತ ನನಗೆ ಅನಿಸಲ್ಲ. ಇಡೀ ರಾಷ್ಟ್ರದ ಒಬ್ಬ ನಾಯಕ, ಪಕ್ಷಾತೀತವಾಗಿ ಆ ನಾಯಕತ್ವದ ಗುಣ ಅವರಲ್ಲಿದೆ. ಅದು ನೋಡಿದಾಗ ನಮ್ಗೊಂದು ಸಂತೋಷ ಆಗುತ್ತೆ. ಆ ಕ್ಷಣ ಹಿಂಗೆ ಬಂದು ಹಿಂಗೆ ಹೊಟ್ಟೋದಂಗೆ ಆಗುತ್ತೆ. ನಾನು ನೋಡಿದ್ನ ಅಂತ ಅವ್ರನ್ನ ಒಂದು 10-15 ಸೆಕೆಂಡ್ಸ್ ಅಷ್ಟೇ ನಾವು ಆ ಲೈನಪ್ಪಲ್ಲಿ ನಾವು ನೋಡೋವಂಥದ್ದು. ಆ 15 ಸೆಕೆಂಡು ಬಂತ, ನಾನು ಇದನ್ನ ಅಲ್ಲಿ ಅವ್ರು ನನಗೆ ನಮಸ್ಕಾರ ಮಾಡಿದ್ರ, ಸೆಕೆಂಡ್ ಕೊಟ್ಟನ ಅನ್ನೋದು ನಮಗೆ ಅದಾದಮೇಲೆ ಕನಸಂತ ಅನಿಸ್ಬಿಡುತ್ತೆ. ಯಾಕಂದರೆ ಅಷ್ಟು ರೋಮಾಂಚನ ಅವರಲ್ಲಿ ನೋಡಿದ್ರೆ. ಅವ್ರ ಹತ್ರ ಒಂದು ಶಕ್ತಿ ಇದೆ. ಆ ಕಣ್ಗಳು, ಅವರ ಒಂದು ಫೇಸ್ ರೀಡಿಂಗು ಇಸ್ ಅಲ್ಟಿಮೇಟ್. ಅದು ನಾವೆಲ್ಲೂ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೋ ತನಕ ನೀವು ಪೊಲಿಟಿಕಲ್ ಆ್ಯಂಗಲ್ ವಿತ್ ಮಣಿ ಅನ್ನುವಂಥ ಒಂದು ಶೋ ಅಲ್ಲಿ ನೀವು ಭಾಗವಹಿಸಿ, ಈ ಶೋ ಬಗ್ಗೆ ನೀವೇನು ಹೇಳ್ತೀರಿ? ನನ್ನ ಪ್ರಕಾರ ನಾನು ಇದೇ ಮೊದಲನೇ ಈ ಶೋಗೆ ಬಂದಂಥದ್ದು. ನನಗೆ ಹೇಳಿದ್ನಲ್ಲ ನಿಮಗೆ ಆವಾಗಲೇ, ಫ್ಲೆಕ್ಸ್ ಹಾಕ್ಕೊಬೇಕು, ಫೋಟೋ ಹಾಕಬೇಕು, ನೇಮ್ ಹಾಕಬೇಕು, ವಿಸಿಟಿಂಗ್ ಕಾರ್ಡ್ ಕೊಡಬೇಕು, ಮೀಡಿಯಾದಲ್ಲಿ ಕೂತು ನಾನು ಗುರ್ತಿಸ್ಕೋಬೇಕು ಅಂತ ನಾನು ಯಾವತ್ತೂ ಯೋಚನೆ ಮಾಡಿದವನಲ್ಲ. ನಾನು ಗುರ್ತಿಸ್ಕೋಬೇಕಾದ್ರೆ ನಾನೇನಾದರೂ ಒಂದು ಕೆಲಸ ಮಾಡಿರಬೇಕು ಅನ್ನೋದು ನನ್ನ ದೃಷ್ಟಿ ಇದೆ. ನನಗೆ ನಿಮ್ಮ ಒಂದು ಯೂಟ್ಯೂಬಲ್ಲಿ ನಾನು ಭಾಳ ನೋಡಿದೆ, ನೀವು ಮಾಡಿದಂಥ ಇಂಟರ್ವ್ಯೂಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ವಿವಿಧ ಕ್ಷೇತ್ರಗಳೆಲ್ಲ ಮಾಡಿದ್ದೀರ, ಓನ್ಲಿ ರಾಜಕಾರಣದ್ದೆಲ್ಲ ಮಾಡಿರೋದು ನೀವು. ಅದು ನಾನು ನೋಡಿದಾಗ ಇಲ್ಲಿ ಏನೋ ಒಂದು ಪ್ರಾಮಾಣಿಕತೆ ಇಲ್ಲಿ ಒಂದು ಚರ್ಚೆ ನಡೀತಾ ಇದೆ. ಪ್ರಾಮಾಣಿಕವಾದ ಒಂದು ಸಾಮಾಜಿಕ ಜಾಲತಾಣ ಇದು. ಅದರಲ್ಲಿ ಇವರು ಒಂದು ಒಳ್ಳೆ ವಿಶೇಷವಾದ ವ್ಯಕ್ತಿಗಳನ್ನ ಆರಿಸ್ಕೊಂಡು ಅದನ್ನು ಒಂದು ಕಮರ್ಷಿಯಲ್ ಮೈಂಡಲ್ಲಿ ಮಾಡ್ತಾಯಿಲ್ಲ. ಈ ಸಮಾಜಕ್ಕೆ ಏನೋ ಒಂದು ವಿಚಾರನ ತಲುಪಿಸ್ಬೇಕು ಅನ್ನೋ ಒಂದು ಭಾವನೆ ಇಟ್ಕೊಂಡು ಮಾಡ್ತಾಯಿದ್ದೀರಾ ಅನಿಸಿದ್ದಕ್ಕೆ ನಾನು ಇಲ್ಲಿ ಬಂದು ಕೂತು ನಿಮ್ಮ ಹತ್ರ ನಾನು ಮಾತಾಡ್ತಿದ್ದೀನಿ ಹೊರತು ಇಲ್ಲಿ ಬೇರೆಯವ್ರು ಕರೆದ್ರೆ ನನಗೆ ಅದು ಅಲ್ಲಿ ಮಾತಾಡೋವಂಥ ಇದು ಇರಲ್ಲ ನನಗೆ. ಯಾಕೆ ಅಂತಂದರೆ ನಾವು ಅಲ್ಲಿ ನಾಟಕ ಮಾಡ್ದಂಗೆ ಆಗ್ಬಿಡುತ್ತೆ ನನಗೆ. ನಾನು ನೋಡ್ತಾ ಇರ್ತೀನಿ ಎಷ್ಟೋ, ಅದು ನಾನು ಸರಿ ಅಂತಾನೋ ಇಲ್ಲ ನಾನೇ ಸರಿ ಇಲ್ವೋ ನನಗೆ ಗೊತ್ತಿಲ್ಲ, ಅದು ತಪ್ಪುನೋ ಸರಿನೋ ಬೇರೆದನ್ನು ನೋಡ್ಬಿಟ್ಟು ನಾನು ಅಂದ್ಕೊಳ್ತಾ ನನಗೆ ಗೊತ್ತಿಲ್ಲ.
ನನಗೆ ಆ ಭಾವನೆನೇ ಬಂದಿಲ್ಲ. ಅವ್ರು ಯಾರೋ ಕರೆದಾಗ ಹೋಗಬೇಕು ಅಲ್ಲೇನೋ ನಾನು ಮಾಡಬೇಕು ಅಂತ. ನಿಮ್ಮನ್ನೆಲ್ಲ ನೋಡಿದಾಗ ನಾನು ಬರಬೇಕು ಅಂತ ಇದು ಪ್ರಾಮಾಣಿಕವಾಗಿ ನಾನು ಮಾತಾಡ್ತಾ ಇರೋವಂಥದ್ದು ಅನ್ನಿಸ್ತು. ನಾನು ಬಂದಿದ್ದೀನಿ. ಕೂತು ನನಗೆ ನನ್ನ ಮನದಾಳದ ಮಾತನಾಡಿದ್ದೀನಿ. ನಾನು ಯಾವುದು ನಾನು ನಿಮ್ಗೆ ಹೇಳಿದೆ, ನಾನು ಏನೋ ಕರೆದಿರೋ ಬಂದಿದ್ದೀನಿ, ಏನೋ ಮಾತಾಡಬೇಕು ನನ್ನ ಮನಸ್ಸಲ್ಲಿ ಇರೋದನ್ನು ಮಾತಾಡಿದ್ದೀನಿ. ಇಷ್ಟೊತ್ತು ನಮ್ಮ ಜೊತೆ ಇದ್ದು ಈ ವಿಶೇಷವಾದಂಥ ಪಾಡ್ಕಾಸ್ಟ್ನಲ್ಲಿ ಭಾಗವಹಿಸಿ ನಿಮ್ಮ ಮನದಾಳದ ಮಾತುಗಳು, ಮುಂದಿನ ಯೋಜನೆಗಳು, ಜೊತೆಗೆ ಸಮಾಜ ಮತ್ತು ರಾಜಕೀಯ, ಸರ್ಕಾರ ಈ ಮೂರು ಒಟ್ಟಿಗೆ ಸೇರಿದ್ರೆ ಮಾತ್ರ ಒಂದು ಫಲಿತಾಂಶ ಒಳ್ಳೇದು ಸಿಗುತ್ತೆ ಅನ್ನುವಂಥ ನಿಮ್ಮ ಭಾವನೆ, ಇದನ್ನು ಜನರಿಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಶೇಷವಾದ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಧನ್ಯವಾದವನ್ನು ಹೇಳ್ತಾ, ಇಷ್ಟೋ ತನಕ ನಾವು ಡಿ.ಎನ್. ರಮೇಶ್ ಅವ್ರ ಜೊತೆ ಮಾತಾಡಿದ್ವಿ. ಅವರು ಸುಂಕೇನಹಳ್ಳಿ ಕಾರ್ಪೊರೇಟರ್ ಆಗಿದ್ದರು. ಜೊತೆಗೆ ಇವತ್ತು BJPಯ ಕಾರ್ಯಕರ್ತರನ್ನ ಬೆಳೆಸುವಂಥ ಒಂದು ಕೆಲಸದಲ್ಲೂ ಕೂಡ ಜೋಡಿಸ್ಕೊಂಡು ಮಾಡ್ತಿದ್ದಾರೆ. ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ನಲ್ಲಿ ಹಾಕ್ಬೋದು, ಲೈಕ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಧನ್ಯವಾದ.